ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಸಬ್ಕಾನ್ಶಿಯಸ್ ಮೈಂಡ್ನ ಹೇಗೆ ಟ್ರೈನ್ ಮಾಡಿದ್ರೆ ನಮ್ಮ ಲೈಫ್ ಸ್ಮೂತ್ ಆಗುತ್ತಾ ಹೋಗುತ್ತೆ ಅಂತ ಹೇಳಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ಇದನ್ನ ಒಂದು ಕತೆ ಹೇಳೋದ್ರ ಮೂಲಕ ಸ್ಟಾರ್ಟ್ ಮಾಡ್ತೀನಿ. ಹೀಗೆ ಯಾವುದೋ ಒಂದು ಸಿಟಿಲಿ ಇಬ್ರು ಫ್ರೆಂಡ್ಸ್ ಇರ್ತಾರೆ. ಅದರಲ್ಲಿ ಒಬ್ಬ ಫ್ರೆಂಡ್ ತುಂಬಾ ದೊಡ್ಡ ಆರ್ಟಿಸ್ಟ್ ಇರ್ತಾನೆ, ಅಂದ್ರೆ ಒಬ್ಬ ಕಲೆಗಾರ ಆಗಿರ್ತಾನೆ. ಅವನಿಗೆ ಪೇಂಟಿಂಗ್ ಮಾಡೋದು ತುಂಬಾ ಇಷ್ಟ ಇರುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಆ ಒಂದು ಸಿಟಿಯಲ್ಲಿರೋ ದೊಡ್ಡ ಸ್ಕೈ ಸ್ಕ್ರಾಪರ್, ಅತಿ ದೊಡ್ಡ ಬಿಲ್ಡಿಂಗ್ ಇರುತ್ತೆ, ಒಂದು 50-60 ಫ್ಲೋರ್ ಇರೋ ಬಿಲ್ಡಿಂಗು. ಆ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನಾನು ಪೇಂಟಿಂಗ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆಯ್ತು ಅಂತ ಹೇಳಿ ಇಬ್ರು ಆ ಫ್ರೆಂಡ್ಸ್ ಕೂಡ ಆ ಬಿಲ್ಡಿಂಗ್ ಏನಿರುತ್ತೆ ಆ ಬಿಲ್ಡಿಂಗ್ ಮೇಲೆ ಹೋಗಿ ಎಲ್ಲ ಹಿಂಗೆ ಟೇಬಲ್ ಇಟ್ಬಿಟ್ಟು ಅದ್ರ ಮೇಲೆ ಪೇಂಟಿಂಗ್ಸ್ ಇಟ್ಟು ಬ್ರಷ್ ಎಲ್ಲ ಡ್ರಾಯಿಂಗ್ ಇಂದು ಟೇಬಲ್ ಎಲ್ಲ ರೆಡಿ ಮಾಡಿ ಪೇಂಟಿಂಗ್ ಮಾಡ್ತಾ ಇರ್ತಾನೆ. ಆ ಪೇಂಟಿಂಗ್ ತುಂಬಾ ಸ್ಪೆಷಲ್ ಆಗಿರುತ್ತೆ, ಯಾಕಂದ್ರೆ ಅದು $1 ಮಿಲಿಯನ್ ಜಾಸ್ತಿ ಬೆಲೆ ಬಾಳೋ ಪೇಂಟಿಂಗ್ ಆಗಿರುತ್ತೆ. ಅದರಿಂದ ಅವನ ಫ್ರೆಂಡ್ ತುಂಬಾ ಕೇರ್ಫುಲ್ ಆಗಿ ಮಾಡ್ಬೇಕಾಗಿರುತ್ತೆ. ಅದರಿಂದ ಅವನು ಏನೇ ಒಂದು ಅದರಲ್ಲಿ ಫ್ಲಾ ಇರಬಾರ್ದು, ನೋಡಿದ್ರೆ ತುಂಬಾ ಚೆನ್ನಾಗಿ ಅನ್ಸ್ಬೇಕು, ಆ ತರ ಕಾಣ್ಬೇಕು ಅಂತ ಹೇಳಿ ಪೇಂಟಿಂಗ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆ ಒಂದು ಆರ್ಟಿಸ್ಟ್ ಏನ್ ಮಾಡ್ತಾನೆ, ಎದುರಿಗೆ ಟೇಬಲ್ ಇಟ್ಬಿಟ್ಟು ವೈಟ್ ಪೇಪರ್ ಇಟ್ಟು ಇವನು ಫ್ರೆಂಡ್ ನ ಈ ಕಡೆ ಕೂತ್ಕೊ ಅಂತ ಹೇಳಿರ್ತಾನೆ. ಅವ್ನ ಫ್ರೆಂಡ್ ಆಯ್ತು ಅಂತ ಈ ಕಡೆ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾನೆ. ಅಲ್ಲಿ ಆ ಟೇಬಲ್ ಹತ್ರ ಪೇಂಟಿಂಗ್ಸ್ ಎಲ್ಲ ಇರುತ್ತೆ. ಯಾವ್ಯಾವ ಕಲರ್ ಯೂಸ್ ಮಾಡ್ತಾನೆ ಅವೆಲ್ಲ ಬಾಟಲ್ಸ್, ಲೈಕ್ ಇಂಕ್ ಬಾಟಲ್ಸ್ ಎಲ್ಲ ಇರುತ್ತೆ, ಪೇಂಟ್ ಬಾಟಲ್ಸ್. ಅವ್ನು ಹಂಗೆ ಡ್ರಾಯಿಂಗ್ ಮಾಡ್ತಾ ಮಾಡ್ತಾ ಒಂದು 3 ಗಂಟೆ ತಗೊಂತಾನ ಇದಿಷ್ಟು ಪೇಂಟಿಂಗ್ ಮಾಡಕ್ಕೆ. ಅದ್ಭುತವಾಗಿ ಬರುತ್ತೆ, ಯಾಕಂದ್ರೆ ಅದು $1 ಮಿಲಿಯನ್ ಪೇಂಟಿಂಗ್ ಅಂತ ನಾನು ಹೇಳಿದೆ. ಅದನ್ನ ಬಹಳ ಕಾಸ್ಟ್ಲಿ ಆಗಿ ಅದನ್ನ ಅವರು ಸೆಲ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಸೊ ಅದು ಅವನು ಏನ್ ಮಾಡ್ತಾನೆ, ಆರ್ಟಿಸ್ಟ್ ಫ್ರೆಂಡ್, ನಾನು ಒಂದೇ ಕಡೆ ನಿಂತ್ಕೊಂಡು ಮೂರ್ ಗಂಟೆ ನಿಂತ್ಕೊಂಡು ಇದನ್ನ ಪೇಂಟಿಂಗ್ ಮಾಡಿದೀನಿ, ಇದು ಈ ಕಡೆಯಿಂದ ನಿಂತ್ಕೊಂಡ್ರೆ ಈ ಕಡೆ ನಿಂತ್ಕೊಂಡ್ರೆ ಹೇಗ್ ಕಾಣುತ್ತೆ, ಈ ಕಡೆ ನಿಂತ್ಕೊಂಡ್ರೆ ಹೇಗ್ ಕಾಣುತ್ತೆ ಚೆಕ್ ಮಾಡಬೇಕು ಅಂತ ಹೇಳಿ ಆ ಕೈಯಲ್ಲಿ ಬ್ರಷ್ ಹಿಡ್ಕೊಂಡು ಆ ಪೇಂಟಿಂಗ್ ನ ಹಂಗೆ ನೋಡ್ತಾ ಇರ್ತಾನೆ. ನೋಡ್ತಾ ನೋಡ್ತಾ ಮೆಲ್ಲಕ್ಕೆ ಒಂದು ಹಿಂದಕ್ಕೆ ಹೋಗ್ತಾನೆ 1 ಮೀಟರ್. ಆಮೇಲೆ ಈ ಆಂಗಲ್ ಇಂದ ಹಿಂಗ್ ಕಾಣ್ತಾ ಇದೆ ಪೇಂಟಿಂಗ್, ಯಾಕಂದ್ರೆ ಅದು ತುಂಬಾ ಕಾಸ್ಟ್ಲಿಯಸ್ಟ್ ಪೇಂಟಿಂಗ್, ಎಲ್ಲಾ ಕಡೆಯಿಂದ ಚೆನ್ನಾಗಿ ಕಾಣ್ಬೇಕು ಅದು. ಆದ್ರೆ ಆಮೇಲೆ ಈ ಕಡೆ ತಿರುಗ್ತಾನೆ, ಈ ಆಂಗಲ್ ಇಂದ ಹೆಂಗ್ ಕಾಣ್ತಾ ಇದೆ, ಈ ಆಂಗಲ್ ಇಂದ ಹೆಂಗ್ ಕಾಣ್ತಾ ಇದೆ, ಹೀಗೆ ನೋಡ್ತಾ ನೋಡ್ತಾ ಹಿಂದಕ್ಕೆ ಬರ್ತಾ ಇರ್ತಾನೆ. ಈ ಕಡೆ ಅವನು ಇನ್ನೊಬ್ಬ ಫ್ರೆಂಡ್ ಏನಿರ್ತಾನೆ, ಅವನು ಹಂಗೆ ಪೇಪರ್ ಓದ್ತಾ ಇರ್ತಾನೆ, ಅವನೇನು ಗಮನ ಈ ಕಡೆ ನೋಡ್ತಾ ಇರೋದಿಲ್ಲ. ಇವನು ಹಿಂಗೆ ಫ್ರೆಂಡ್ ಮಾಡ್ತಾ 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 ತುದಿ ಬಂದ್ಬಿಡ್ತಾನೆ. ಬಿಲ್ಡಿಂಗ್ ತುಂಬಾ ಎತ್ತರ ಇರುತ್ತೆ, ಅದು ಒಂದು 50-60 ಅಂತಸ್ತಿನ ಬಿಲ್ಡಿಂಗ್, ಅದು ತುದಿ ಬಂದ್ಬಿಡ್ತಾನೆ. ಇನ್ನೇನು 1 ಮೀಟರ್ ಜಸ್ಟ್ ಒಂದು 0.5 ಮೀಟರ್ ಇರ್ಬೇಕಾದ್ರೆ ಅವ್ನ ಫ್ರೆಂಡ್ ನೋಡ್ತಾನೆ, ಏನ್ ಮಾಡ್ತಿದ ನೀವು ಆರ್ಟಿಸ್ಟ್ ಅಂತ. ಹಿಂಗೆ ಅವನು ಫುಲ್ಲು ಬ್ಯುಸಿಯಾಗಿ ಓದ್ತಾ ಇರ್ತಾನೆ ಪೇಪರ್, ಈ ಕಡೆ ಎಲ್ಲ ನೋಡ್ತಾ ಇರೋದಿಲ್ಲ. ಹಿಂಗ್ ನೋಡಿದ್ರೆ ಅವನು ಹೀಗೆ 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 ಮಾಡ್ತಾ 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 ಹಿಂದೆ ಹೋಗ್ಬಿಟ್ಟಿದ್ದಾನೆ. ಆ ಎಡ್ಜ್ ಹತ್ರ ಬಂದಿದ್ದಾನೆ ಅವನು, ಆ ಬಿಲ್ಡಿಂಗ್ ಎಡ್ಜ್ ಹತ್ರ. ಇನ್ನು ಒಂದು ಸ್ವಲ್ಪ ಒಂದು ಇಂಚಿನಷ್ಟು ಹಿಂದಕ್ಕೆ ಹೋದ್ರೆ ಕೂಡ ಅವನು ಅದ್ರ ಮೇಲೆ ಬಿದ್ದು ಅವನು ಸಾವಾಗುವಂತ ಸ್ಥಿತಿ ಬಂದ್ಬಿಡುತ್ತೆ. ಇಲ್ಲಿ ಕೂತಿರ್ತಕ್ಕಂಥ ಫ್ರೆಂಡ್ ನೋಡ್ತಾನೆ, ಇವನು ಇನ್ನೇನು ಬೀಳ್ತಾ ಇದ್ದಾನೆ, ನಾನೇ ಬೀಳ್ಬೇಡ ಹಿಂದೆ ಹೋಗ್ಬೇಡ ಅಂತ ಅಂದ್ರೂ ಕೂಡ ಅವನು ಆ ಒಂದು ಶಾಕ್ ನಲ್ಲಿ ಮತ್ತೆ ಹಿಂದೆ ನೋಡ್ಬಿಟ್ಟು ಅವನು ಬಿದ್ದೇ ಬಿಡ್ತಾನೆ. ಸೊ ಈ ಕೂಗಿದ್ರೆ ಇವನ ಜೀವ ಕಾಪಾಡಕ್ ಆಗಲ್ಲ. ಏನ್ ಮಾಡ್ಬೇಕು ಅಂತ ಅವನು ಯೋಚನೆ ಮಾಡ್ತಾನೆ. ಇದೆಲ್ಲ ಮೈಕ್ರೋ ಸೆಕೆಂಡ್ ಅಲ್ಲಿ ಅವ್ನ ಮೈಂಡ್ ಅಲ್ಲಿ ನಡೆಯುತ್ತೆ. ಇದಕ್ಕೆಲ್ಲ ಇಷ್ಟೊಂದು ಟೈಮ್ ಇರೋದಿಲ್ಲ, ಯಾಕಂದ್ರೆ ಅವನು ಹೀಗೆ ಹೀಗೆ ಮಾಡ್ತಾ ಮಾಡ್ತಾ ಹಿಂದಕ್ಕೆ ಹೋಗ್ತಾನೆ ಇರ್ತಾನೆ. ಅವ್ನಿಗೆ ಹಿಂದೆ ಏನಿದೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ, ಯಾಕಂದ್ರೆ ಅವನು ಅಷ್ಟೊಂದು ತಜ್ಞ ಆಗಿರ್ತಾನೆ ಅದರಲ್ಲಿ. ಆ ಪೇಂಟಿಂಗ್ ಅಲ್ಲಿ ಅಷ್ಟೊಂದು ಅವನು ಇನ್ವೆಸ್ಟ್ ಮಾಡ್ಬಿಟ್ಟಿರ್ತಾನೆ. ಸೊ ಇವನ್ ಏನ್ ಮಾಡ್ತಾನೆ, ನಾನು ಅಕಸ್ಮಾತ್ ಏನಾದ್ರು ಅಲ್ಲಿ ಹಿಂದಕ್ಕೆ ಹೋಗ್ಬೇಡ ಮುಂದಕ್ಕೆ ಬಾ ಅಂತ ಕೂಗಿದ್ರೆ ಆ ಒಂದು ಶಾಕ್ ನಲ್ಲಿ ಅವನು ಹಿಂದಕ್ಕೆ ಬಿದ್ದ್ಬಿಡ್ತಾನೆ ಅಂತ ಹೇಳಿ ಏನ್ ಮಾಡ್ತಾನೆ, ಅಲ್ಲಿ ಇದ್ದಿದ್ದೊಂದು ಬ್ಲಾಕ್ ಪೇಂಟಿಂಗ್ ಇರುತ್ತಲ್ಲ, ಆ ಬ್ಲಾಕ್ ಹಿಂಗ್ ತಗೊಂಡ್ಬಿಟ್ಟು ಆ ಪೇಂಟಿಂಗ್ ಮೇಲೆ ಹಿಂಗೆ ಹೋಗ್ಬಿಡ್ತಾನೆ, ಅದನ್ನ ಕೆಡಿಸ್ಬಿಡ್ತಾನೆ ಆ ಪೇಂಟಿಂಗ್. ಅದನ್ನ ನೋಡ್ಬಿಟ್ಟು ಇನ್ನೇನು ಬೀಳ್ತಾ ಇರೋ ಆ ಫ್ರೆಂಡ್ ಇದ್ದಕ್ಕಿರಂಗ್ ಓಡ್ ಬಂದ್ಬಿಡ್ತಾನೆ ಆ ಕಡೆಯಿಂದ. ಒಂದು ಅನ್ಸ್ಟಾಪಬಲ್ ಫೋರ್ಸ್ ಬರುತ್ತೆ ಅವನ ಬಾಡಿಲಿ, ಅದು ಒಂದು ಜರ್ಕ್ ಅಂತಾರ, ಆ ಒಂದು ಅನ್ಸ್ಟಾಪಬಲ್ ಫೋರ್ಸ್ ಬಂದು ಅವನು ಯಾಕೆ ಹಿಂಗ್ ಮಾಡದೆ ಅಂತ ಹೇಳಿ ಅದನ್ನ ತಡಿಯಕ್ ಬರ್ತಾನೆ. ಆದ್ರೆ ಅಷ್ಟೊತ್ತಿಗೆ ಆ ಪೇಂಟಿಂಗ್ ಅದೆಲ್ಲ ಹಾಳಾಗಿ ಹೋಗ್ಬಿಟ್ಟಿರುತ್ತೆ. ಅವಾಗ ಅವನು ಬಹಳ ಕೋಪ ಬಂದ್ಬಿಡುತ್ತೆ, ಯಾಕೆ ಹಿಂಗ್ ಮಾಡಿದೆ, ನನ್ನ ಪೇಂಟಿಂಗ್ ಎಷ್ಟು 3 ತಾಸಿಂದ ನಾನು ಪೇಂಟಿಂಗ್ ಮಾಡಿದ್ದೀನಿ, ಇದು $1 ಮಿಲಿಯನ್ ಪೇಂಟಿಂಗ್ ಇದು ಎಷ್ಟು ಇದಕ್ಕೆ ನಾನು ಮಾರ್ಬೇಕಂತ ಮಾಡಿದ್ದೇನೆ, ನಿಂಗೆ ಐಡಿಯಾ ಇಲ್ಲ, ಎದಕ್ಕೆ ಕೆಡಿಸ್ಬಿಟ್ಟೆ ನನ್ನ ಪೇಂಟಿಂಗ್ ಅಂತ ಕೇಳ್ತಾನೆ. ಅವಾಗ ಅವ್ನ ಫ್ರೆಂಡ್ ಹೇಳ್ತಾನೆ, ನೀನು ಎಷ್ಟು ಹಿಂದಕ್ಕೆ ಹೋಗಿದ್ದಿ ಅಂತಂದ್ರೆ ಇನ್ನು ಸ್ವಲ್ಪ ನೀನ್ ಹಿಂದಕ್ಕೆ ಹೋಗಿದ್ರೆ ಕೂಡ ಅದು ಬಿದ್ದು ಸಾವಾಗ್ಬಿಡ್ತಾ ಇತ್ತು, ನಿನ್ನ ಜೀವನ ಇರ್ತಾ ಇರ್ಲಿಲ್ಲ. ಇವಾಗ ಕೆಟ್ಟೋಗಿರೋದು ಒಂದು ಪೇಂಟಿಂಗ್ ಮಾತ್ರ, ಆದ್ರೆ ಉಳಿದಿರೋದು ನಿನ್ನ ಜೀವ. ನಾನ್ ಮಾಡಿರೋದು ಎಂತ ಕೆಲಸ ನೀನೇ ಡಿಸೈಡ್ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಸೊ ಅವಾಗ ಆ ಒಂದು ಆರ್ಟಿಸ್ಟ್ ಫ್ರೆಂಡಿಗೆ ಅನ್ಸುತ್ತೆ, ಓಹೋ
ಇದು ನನ್ನ $1 million ಪೇಂಟಿಂಗ್ ಇದ್ರು ಕೂಡ, ಇಷ್ಟೊಂದು ಕಾಸ್ಟ್ಲಿಯೆಸ್ಟ್ ಪೇಂಟಿಂಗ್ ನಾನು ಇಷ್ಟು ಕಷ್ಟಪಟ್ಟು ಮಾಡಿದ್ರು ಕೂಡ ಇದು ಕೆಟ್ಟ ಹೋಯ್ತು ಅಂತ ನಾನು ಅವನ ಮೇಲೆ ಕೋಪಗೊಂಡೆ. ನಾನು ಕೆಟ್ಟೋಯ್ತು ಅಂತ ಬೇಜಾರು. ಆದ್ರೆ ಇದು ನಡೀತಾ ನನ್ನ ಜೀವನೇ ಒಂದು ಉಳಿದು ಹೋಗಿದೆ. ಅಂದ್ರೆ ಯಾವ್ದು ಮೋಸ್ಟ್ ಅಮೂಲ್ಯವಾಗಿದೆಯೋ, ಯಾವ್ದು ಮೋಸ್ಟ್ ಪ್ರೀಶಿಯಸ್ ಆಗಿದೆಯೋ ಲೈಫಲ್ಲಿ, ಅದೇ ಉಳಿದಿದೆ. ನಾನು ಬದುಕಿದ್ರೆ ತಾನೇ ಇವಾಗ ಇಷ್ಟೇ, ನಾ ಬದುಕಿದ್ರೆ ನೆಕ್ಸ್ಟ್ ಎಷ್ಟಾದ್ರೂ ಪೇಂಟಿಂಗ್ ಮಾಡ್ಬೋದು. ಆದ್ರೆ ನನ್ನ ಜೀವನ ಇಲ್ಲ ಅಂತಂದ್ರೆ ನಾನು ಇನ್ನೇನು ಪೇಂಟಿಂಗ್ ಮಾಡ್ತೀನಿ ಅಂತ ಹೇಳಿ ಅವನಿಗೆ ಬುದ್ಧಿ ಬರುತ್ತೆ. ಸೊ ಈ ಕಥೆಯಿಂದ ಜೀವನಕ್ಕೆ ಸಿಗೋ ಸಂದೇಶ ಏನು ಅಂತಂದ್ರೆ, ಎಲ್ಲಾ ಘಟನೆಗಳು ನಿಮ್ಮ ಲೈಫಲ್ಲಿ ನಡೆಯೋ ಲೈಫ್ ಈವೆಂಟ್ಸ್ ಅಂತ ಏನ್ ಕಳಿತೀವಿ, ಎಲ್ಲದಕ್ಕೂ 2 ಇಂಪ್ಲಿಕೇಶನ್ಸ್ ಇದೆ, 2 ಪ್ರತಿಫಲಗಳಿದೆ. ಒಂದು ಶಾರ್ಟ್ ಟರ್ಮ್ ಅಲ್ಲಿ ಗೊತ್ತಾಗೋದು, ಇನ್ನೊಂದು ಲಾಂಗ್ ಟರ್ಮ್ ಅಲ್ಲಿ ಗೊತ್ತಾಗೋದು. ಈ ಶಾರ್ಟ್ ಟರ್ಮ್ ಅಲ್ಲಿ ಏನೇನು ರಿಸಲ್ಟ್ ಕೊಡ್ತವೆ, ಆ ಒಂದು ರಿಸಲ್ಟ್ಗಳು ಒಳ್ಳೇದಾಗಿರ್ಬೋದು ಅಥವಾ ಅದು ಒಳ್ಳೇದಲ್ಲ ಅಥವಾ ಅಹಿತಕರವಾಗಿರ್ಬೋದು. ಒಳ್ಳೇದು ಕೆಟ್ಟದನ್ನಕ್ಕಿಂತ ಅಹಿತಕರವಾಗಿರ್ಬೋದು ಅಂತ ನಾವು ಕರೆಯೋಣ. ಆ ಒಂದು ಅಹಿತಕರವಾಗಿರ್ಬೋದು. ಆದ್ರೆ ಯಾವಾಗ್ಲೂ ಲೈಫ್ ಅಲ್ಲಿ ನಡೆಯೋ ಈವೆಂಟ್ಸ್ಗಳಲ್ಲಿ ಲಾಂಗ್ ಟರ್ಮ್ ಈವೆಂಟ್ಸ್ಗಳು ಏನಿರ್ತವೆ ಅವು ಯಾವಾಗ್ಲೂ ಒಳ್ಳೆಯದಕ್ಕೆ ಆಗುತ್ತೆ. ಆದ್ರಿಂದ ಮೇ ಬಿ ಭಗವದ್ಗೀತೆಯಲ್ಲಿ ಆಗುವುದಿಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿರ್ಬೋದು. ಅದೊಂದು ರೀಸನ್ ಇರ್ಬೋದು. ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಏನು ಡಿಸೈಡ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹಂಗೆ ಡಿಸೈನ್ ಆಗ್ಬಿಟ್ಟಿದೆ. ಇವಾಗ ಕಣ್ಣೆದ್ರಿಗೆ ಏನ್ ಕಾಣ್ತಾ ಇದೆಯೋ ಅದು ನಿಜ ಅಂತ ಹೇಳಿ ಮೈಂಡ್ ನಮಗೆ ನಂಬಂಗೆ ನಾವು ಪ್ರೋಗ್ರಾಮಿಂಗ್ ಮಾಡ್ತಾ ಬಂದಿದ್ದೀವಿ. ಆದ್ರೆ ಈ ಒಂದು ಸಬ್ ಕಾನ್ಶಿಯಸ್ ನ ನಾವು ಸರಿಯಾಗಿ ರೀಪ್ರೋಗ್ರಾಮ್ ಮಾಡಿದ್ರೆ, ಅಂದ್ರೆ ರೀಪ್ರೋಗ್ರಾಮ್ ಮಾಡೋದ ಅರ್ಥ ಏನು ಅಂತಂದ್ರೆ, ನಾನು ಏನನ್ನು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ ಲೈಫ್ ಈವೆಂಟ್ಸ್ ನ, ಬಟ್ ಅವು ಏನೇನ್ ಈವೆಂಟ್ಸ್ ಆಗುತ್ತೆ ಅದೆಲ್ಲ ಒಳ್ಳೇದಕ್ಕೆ ಆಗ್ತಾ ಇದೆ ಅಂತ ನಾನು ಸೆಟ್ ಮಾಡಿದ್ರೆ ನನಗೆ ಅದು ಏನ್ ಒಳ್ಳೆತನ ಅನ್ನೋದು ರೀಸನ್ ಗೊತ್ತಾಗ್ತಾ ಹೋಗುತ್ತೆ ಮುಂದೆ ಅಂತ. ಈಗ ನೋಡ, ಅವನ ಕೇಸಲ್ಲಿ ಅವ್ನ್ $1 million ಪೇಂಟಿಂಗ್ ಹಾಳಾಯ್ತು ಅಂತ ಅವನಿಗೆ ಆ ತಕ್ಷಣಕ್ಕೆ, ಅಂದ್ರೆ ಆ ಮೂಮೆಂಟಿಗೆ ಬೇಜಾರಾಯ್ತು. ಆದ್ರೆ ಅವನು ಜೀವ ಉಳಿತಲ್ಲಿ, ಅವನು ಜೀವ ಇದ್ರೆ ತಾನೇ ಅವನು ನೆಕ್ಸ್ಟ್ ಎಲ್ಲ ಪೇಂಟಿಂಗ್ ಮಾಡೋದೇವಲ್ಲ. ಸೊ ಇಲ್ಲಿ $1 million ಇಂಪಾರ್ಟೆಂಟಾ, ಅಂದ್ರೆ ಈ ತಕ್ಷಣ ನಡೆಯೋ ಶಾರ್ಟ್ ಟರ್ಮ್ ಗೋಲ್ಸ್ಗಳು ಅಥವಾ ಶಾರ್ಟ್ ಟರ್ಮ್ ಅಲ್ಲಿ ಏನ್ ನಡೀತೋ ಅದು ಇಂಪಾರ್ಟೆಂಟಾ, ಅಥವಾ ಅದರಿಂದ ಏನು ಲಾಂಗ್ ಟರ್ಮಿಗೆ ಎಫೆಕ್ಟ್ ಆಗುತ್ತೆ. ನಿಮಗೆ ಇವತ್ತು ಅದು ಕಷ್ಟ ಅನಿಸ್ತಾ ಇರ್ಬೋದು, ಆದ್ರೆ ಮುಂದೆ ಅದು ನಿಮ್ಮನ್ನು ಸ್ಟ್ರಾಂಗ್ ಆಗಿ ಮಾಡಕ್ಕೆ ಇವತ್ತು ಅಂತ ಘಟನೆಗಳು ಬಂದಿರಬಹುದು. ಸೊ ಈ ತರ ಸಬ್ ಕಾನ್ಶಿಯಸ್ ಪ್ರೋಗ್ರಾಮ್ ನ ಲಾಂಗ್ ಟರ್ಮಿಗೆ ಪ್ರೋಗ್ರಾಮ್ ಮಾಡಿ, ಸಬ್ ಕಾನ್ಶಿಯಸ್ ಪ್ರೋಗ್ರಾಮ್ ನ ಏನೇ ನಡೆದ್ರು ಆ ಘಟನೆಗಳು ಒಳ್ಳೆಯದಕ್ಕೆ ನಡೀತವೆ ಅಥವಾ ನಮ್ಮನ್ನು ಪ್ರೋಗ್ರೆಸ್ ಮಾಡಕ್ಕೆ ನಡೀತವೆ ಅಂತ ಹೇಳಿ ನಾವು ಆ ಒಂದು ಪ್ರೋಗ್ರಾಮಿಂಗ್ ಮೈಂಡ್ ಅಲ್ಲಿ ಇದ್ದಾಗ, ಆ ಒಂದು ವೈಬ್ರೇಷನ್ ಅಲ್ಲಿ ಇದ್ದಾಗ ನಮಗೆ ಏನದು ಒಳ್ಳೆಯದು ಮತ್ತೆ ಅದು ಯಾಕೆ ನಮಗೋಸ್ಕರ ಹೀಗೆ ಆಗ್ತಾ ಇದೆ ಅನ್ನೋ ಎಲ್ಲ ಒಂದು ಈ ಒಂದು ನಿಗೂಢ ರಹಸ್ಯ ಅಂತ ಏನ್ ಅನಿಸ್ತಾ ಇದೆ ಲೈಫ್ ಅಲ್ಲಿ, ಅವೆಲ್ಲ ಆನ್ಸರ್ಗಳು ತನ್ನ ತಾನೇ ಗೊತ್ತಾಗ್ತಾ ಹೋಗುತ್ತೆ. ಪ್ರಯತ್ನವಿಲ್ಲದೆ ತನ್ನ ತಾನೇ ಗೊತ್ತಾಗ್ತಾ ಹೋಗುತ್ತೆ. ಇದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ಬೇಕು ಅಂತ ಹೇಳಿ ಕಥೆ ಮೂಲಕ ಹೇಳಿದ್ದೀನಿ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತೆ ಮನಸ್ಸಿನ ಬಗ್ಗೆ ಮತ್ತು ವಿಜ್ಞಾನದ ಬಗ್ಗೆ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.